ನಿಮಗೋಸ್ಕರ ಹೆಣ್ಮಕ್ಳಿಂದ ಮಾಡ್ತಾರಂತ ಖುಷಿಯಾಗಿ ನೀವು ತಿನ್ಬೇಕು ಅಂದ್ರೆ ಖುಷಿ ಕಿಚನ್ಸ್ ಅಲ್ಲಿ ನೀವು ಇದೆಲ್ಲ ಬೈ ಮಾಡಬೇಕು. ಶ್ರೀಮತಿ ವಿದ್ಯಾ ಅವರು ಇದೆಲ್ಲ ಸೇರಿ ಮಾಡ್ತಾ ಇರೋದು. ಸೊ ಬಹಳ ಚೆನ್ನಾಗಿದೆ. ನಾನು ಇದನ್ನ ರುಚಿಯಾಗಿ ತಿಂದಿದ್ದೀನಿ. ಸೊ ಅದರಿಂದ ಹೇಳ್ತಾ ಇದ್ದೀನಿ, ದಯವಿಟ್ಟು ಈಗ ಒಂದು ಖುಷಿ ಕಿಚನ್ ಅಲ್ಲಿ ಇದು ಬಹಳ ಒಂದು ವಿಶೇಷವಾಗಿದೆ. ಇದು ನಾನು ತಿಂದಿದ್ದೀನಿ. ಕಡಲೆಕಾಯಿ ಇದು ನೀವೇ ಹೇಳಿ. ಕಡಲೆಕಾಯಿ ಬೀಜದಿಂದ ಮಾಡಿದ್ದು ಶೇಂಗಾ ಹೋಳಿಗೆ ಅಂತ ಸ್ಪೆಷಲ್. ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ತಿಂಡಿ. ಇದಂತೂ ನನಗೆ ತುಂಬ ಇಷ್ಟ. ಯಾಕಂದರೆ ಎವ್ರಿ ಟೈಮ್ ನಾನು ಶೂಟಿಂಗ್ ಲೊಕೇಶನ್ ತೊಗೊಂಡು ಹೋಗ್ತೀನಿ, ಎಲ್ಲರೂ ತಿಂತಾರೆ. ಆಮೇಲೆ ಬೇಸನ್ ಲಡ್ಡು ಅಲ್ವಾ, ದಿಸ್ ಪ್ರಾಡಕ್ಟ್ ಆಲ್ಸೋ ಐ ಲವ್ ಇಟ್. ಆ್ಯಂಡ್ ಥ್ಯಾಂಕ್ ಯು ವಿದ್ಯಾ ಅವರೇ. ಸಜ್ಜೆ ಅಂದ್ರೆ ಇದು ತಿನ್ನದ? ಅಯ್ಯೋ ನಾನು ಇದು ಎಲ್ಲೇ ಅನ್ಕೊಂಡೆ. ಇದು ತಿನ್ಬೋದು. ಇದು ಹೇಗೆ ಬಿಸಿ ಮಾಡ್ಬೇಕಾ ಇಲ್ಲ ಇದು ಚಟ್ನಿ ಪುಡಿ ಇದಕ್ಕೆ ಚಟ್ನಿ ಪುಡಿ ಮೊಸರು ಮಿಕ್ಸ್ ಮಾಡಿಕೊಂಡು ಇದನ್ನೇ ಮುಟ್ಕೊಂಡು ತಿನ್ಬೇಕು. ಕೊನೆಗೆ ಇಷ್ಟು ಉಳಿಯತ್ತಲ್ಲ ಅದನ್ನ ಮುಗಿಸ್ಬಿಡ್ಬೇಕು. ಫಸ್ಟೇ ಇದು ತಿನ್ಬಿಡ್ಬೇಡಿ, ಆಯ್ತಾ? ಇದು ಜೋಳದ ರೊಟ್ಟಿ. ಇದು ನೋಡ್ತಾ ಇದ್ರೆ ನಂಗೆ ಹಸುವಾಗ್ತಿದೆ ಆಕ್ಚುಲಿ. ವಿಡಿಯೋ ಆದ್ಮೇಲೆ ಹಾಕಿರ್ತೀವಿ. ನೆಕ್ಸ್ಟ್ ಏನ್ ಸ್ಪೆಷಲ್ ಇದೆ ನಿಮ್ದು? ಇದು ನಮ್ಮಲ್ಲಿ ಚೂಡ ಅಂತಾರೆ ಅಲ್ವಾ? ಸೊ ಇದು ಅವಲಕ್ಕಿಯಿಂದ ಮಾಡಿರುವಂಥದ್ದು. ಎನಿ ಟೈಮ್ ಏಕಾದಶಿ ದ್ವಾದಶಿ ಯಾವತ್ತೇ ಆಗಲಿ, ರಾತ್ರಿ ಬೆಳಗ್ಗೆ ಮಧ್ಯಾಹ್ನ ಯಾವತ್ತಾದ್ರೂ ತಿನ್ಬೋದು. ಅಷ್ಟು ಚೆನ್ನಾಗಿರತ್ತೆ ಚೂಡ. ಇದು ಕಡಲೆಕಾಯಿ. ಇದು ಗ್ರೌಂಡ್ ನಟ್ ಕಡಲೆಕಾಯಿ ಬೀಜದ ಚಟ್ನಿ ಪುಡಿ. ಇದನ್ನ ಇದಕ್ಕೆ ಹಾಕೊಂಡು ಮೊಸರು ಹಾಕೊಂಡು ಶೂಟಿಂಗ್. ಸೊ ನಿಮ್ಗೇನೇ ಬೇಕು ಅಂದರೂ ಇದ್ರದ್ದು ಕಾಂಟ್ಯಾಕ್ಟ್ ನಂಬರ್ ನಮ್ಮ ವಿಡಿಯೋಲಿ ಹಾಕಿರ್ತೀನಿ. ಖಂಡಿತ ಖುಷಿ ಕಿಚನ್ಸಿಂದ ನೀವು ತಗೊಳ್ಳಿ. ಥ್ಯಾಂಕ್ ಯು ವಿದ್ಯಾ ಅವರೇ. ಥ್ಯಾಂಕ್ ಯು.